ಲಾಂಗ್ ವೀಕೆಂಡ್. ಇಲ್ಲೇನೋ ಬೋರ್ ಹೊಡಿತಿದೆ. ಮುಂಬೈಗೆ ಹೋಗೋಕ್ ಮನ್ಸಿಲ್ಲ. ಹೋಗ್ಲಿ, ಎಲ್ಲಾದ್ರೂ ಟ್ರಿಪ್ ಹೋಗಿ ಮೇಡಮ್. ನನ್ ಫ್ರೆಂಡ್ ಆಗ್ಬೇಕು ಅಂದ್ರೆ ಒಂದ್ ಕೆಲ್ಸ ಮಾಡ್ಬೇಕು. ಮಾಡ್ಕ್ಯಾ? ಏನ್ ಹೇಳಿ ಮೇಡಮ್? ಯಾವ್ದಾದ್ರು ಒಂದ್ ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗಿ. ಏನಂದ್ರೆ ನಾನು ನಿಮ್ಮನ್ನ ಹೋಗ್ಲಿ, ಆಫೀಸಲ್ಲಿ ಇರೋರ್ನೆಲ್ಲ ಕರ್ಕೊಂಡು ಹೋಗೋಣ. ಅಂದ್ರೆ ನನ್ನ ಉದ್ದೇಶ ಅದಲ್ಲ. ಹೇಗ್ ಹೋಗೋದು ಅಂತ. ನಿನ್ ಬೈಕಲ್ಲಿ. ಬೈಕಲ್ಲ? ಓಕೆ, ಎಲ್ಲಿ ಹೋಗೋಣ ಹೇಳಿ? ಅರೆ, ಯಾಕಷ್ಟೊಂದು ಯೋಚಿಸ್ತೀಯಾ? ನಾಳೆ ಮಾರ್ನಿಂಗ್ ಬೈಕ್ ತೆಗಿ, ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲಿ ಹೋಗೋಣ. ಹೌದು ಶಿವ, ನಿನ್ಗೇನಾದ್ರೂ ಲವ್ ಸ್ಟೋರೀಸ್ ಇದೆಯಾ? ಯಾಕಿಲ್ಲ, ಒಂದ್ 15-16 ಇದೆ. ಎಲ್ಲಿ ಒಂದ್ ಹೇಳು ನೋಡೋಣ. ಒಂದ್ಸಲ ನಾನು ಬಸ್ ಸ್ಟಾಪ್ ಅಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ರೆ ಬೇರೆ ಬಸ್ ಬಂತು. ಆ ಬಸ್ ಕಿಟಕಿಯಿಂದ ನನ್ನ ಒಂದ್ ಹುಡುಗಿ ನೋಡಿದ್ಲು. ಆ ಕ್ಷಣ ಆ ಹುಡುಗಿನೇ ನನ್ ಜೀವನ ಅಂತ ಅನಿಸ್ತು. ಆ ಹುಡುಗಿಲ್ ನನ್ ಜೀವನ ಕಾಣಿಸ್ತಿದ್ಯಲ್ಲ ಅಂತ ನನ್ ಕಣ್ಮುಚ್ಕೊಂಡೆ ಅಷ್ಟೇ. ಕಣ್ ಬಿಡೋಷ್ಟ್ರಲ್ಲಿ ಬಸ್ ಹೋಗಿತ್ತು. ಇದ್ರಲ್ಲಿ ಲವ್ ಎಲ್ಲಿದೆ? ಇದೆ, ಅದ್ ನನಗಷ್ಟೇ ಗೊತ್ತಿದೆ. ಎಲ್ಲ ಇಂಥ ಸಿಂಗಲ್ ಫ್ರೇಮ್ ಲವ್ ಸ್ಟೋರೀಸ್ ಏನಾ? ಇನ್ನೊಂದ್ಸಲ ದೇವಸ್ಥಾನದಲ್ಲಿ ಕಾಯಿ ಹೊಡಿಬೇಕಾದ್ರೆ ಒಂದ್ ಹೋಳ್ ನಮಗ್ ಕೊಡ್ತಾರಲ್ವಾ, ಅದನ್ನ ತಗೊಳ್ದೆ ನಾನ್ ಮರ್ತ್ ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಒಬ್ಳು ದೇವತೆ ಕರೆದ್ಲು. ಅಷ್ಟೇ, ನಮಗ್ ಮದ್ವೆ ಆಗೋಯ್ತು. ನಮ್ ಮಕ್ಳಿಗೆ ಅನ್ನಪ್ರಾಶನ, ಅಕ್ಷರಾಭ್ಯಾಸ, ಅವ್ರಿಗೂ ಕೂಡ ಮದ್ವೆ ಆಗೋಯ್ತು. ಬುಕ್ ಕೊಡ್ಬೇಕಾದ್ರೆ ಹುಡುಗಿ ಕೈ ಟಚ್ ಆದ್ರೆ ಲವ್ ಸ್ಟೋರಿ. ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಕೂದಲು ನಮಗ್ ಟಚ್ ಆಯ್ತಾ, ಮತ್ತೆ ಲವ್ ಸ್ಟೋರಿ. ಅವ್ರ ಪಾಡಗ್ ಅವ್ರು ನಗಾಡ್ಕೊಂಡು ನಮ್ ಕಡೆ ಏನಾದ್ರು ನೋಡಿದ್ರ ನಮ್ಮ ನೋಡೆ ನಕ್ಕದ್ಲು ಅಂತ ನಮ್ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಟ್ಬಿಡ್ತೀವಿ. ಮತ್ತಿನ್ನೊಂದ್ ಲವ್ ಸ್ಟೋರಿ. ಈ ತರ ಹೇಳ್ಕೊಂಡ್ ಹೋದ್ರೆ ನಮ್ ಹುಡುಗರ್ಗೆ ಒಂದಲ್ಲ 1000 ಲವ್ ಸ್ಟೋರಿ ಇರುತ್ತೆ. ಸಾಕಪ್ಪ, ಸಾಕ್ తెలుసు. ನನ್ ಕತೆ ಇರ್ಲಿ, ನಿಮ್ ಕತೆ ಏನು? ನನ್ಗೂ ಒಂದ್ ಲವ್ ಸ್ಟೋರಿ ಇತ್ತು. ಅವನು ನನ್ ಸೀನಿಯರ್. ಅವನ್ ಜೊತೆ ಬ್ರೇಕಪ್ ಆದಾಗ್ಲೆ ನಿನ್ನ ನೋಡ್ದೆ ಅಷ್ಟೇ. ಅಯ್ಯೋ ಹುಡುಗೆ, ನೀನ್ ಇಲ್ದರ ಹುಡುಗಿ ಇಲ್ದರ ಜೀವನ ಇರೋದಕ್ಕಾಗಲ್ಲ. ಈ ಕಿಸ್ ಕೂಡ ಅವತ್ತಿನ ತರದೇನ ಶಶಿ? ಅದು ಆಕ್ಸಿಡೆಂಟ್, ಇದು ಕಮಿಟ್ಮೆಂಟ್. ಅವತ್ತು ನಾನು ಅವನ ಮೇಲಿದ್ದ ಕೋಪದಲ್ಲಿ ಮುತ್ಕೊಟ್ಟೆ. ಇವತ್ತು ನಿನ್ನ ಇಷ್ಟಪಟ್ಟು ಕೊಟ್ಟಿದ್ದು. ತುಂಬಾ ಜನಕ್ಕೆ ಲವ್ ಅಟ್ ಫಸ್ಟ್ ಸೈಟ್ ಅಲ್ಲಿ ಆಗುತ್ತೆ. ನನಗೆ ಲವ್ ಅಟ್ ಫಸ್ಟ್ ಕಿಸ್ ಅಲ್ಲಿ ಆಯ್ತು. ಐ ಲವ್ ಯು ಶಶಿ. ಶಿವ, ನಿನ್ಗೆ ಮೈಂಡ್ ರೀಡಿಂಗ್ ಏನಾದ್ರೂ ಗೊತ್ತಾ? ನಾನು ಎಕ್ಸಾಕ್ಟ್ಲಿ ನಿನಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ನೋ ಅದನ್ನೇ ನೀನು ಹೇಳ್ದೆ. ಐ ಲವ್ ಯು ಟೂ ಶಿವ. ನಿನ್ನ ಬಿಟ್ಟು ಗೇಟ್ವರೆಗೂ ಕೂಡ ಹೋಗೋಕಾಗ್ತಿಲ್ಲ ಶಿವ. ನೀನ್ ನನ್ ಜೊತೆ ಇದ್ರೆ ಸಾಕು, ಹ್ಯಾಪಿ ಆಗಿರ್ತೀನಿ ಶಿವ. ನಾನು ಕೂಡ. These 3 days are the best days in my entire life. ಯಾವಾಗ್ಲೂ ಸಂಕ್ರಾಂತಿ 3 ದಿನ ಮಾತ್ರ ನೆನಪಿರುತ್ತೆ. ಆದ್ರೆ ಈ 3 ದಿನ ಸಂಕ್ರಾಂತಿಗಿಂತ ಚೆನ್ನಾಗಿದೆ. ನಿನಗೆ ಹೋಗ್ಬೇಡ ಅಂತ ಹೇಳ್ಬೇಕು ಅನಿಸ್ತಿದೆ. ನಿನ್ನ ನಾನು ಮಿಸ್ ಮಾಡ್ಕೋತೀನಿ ಶಶಿ. ಆದ್ರೂ ನಾಳೆ ನಾವು ಮತ್ತೆ ಆಫೀಸಲ್ಲಿ ಸಿಗ್ತೀವಲ್ವಾ? ಸಿಗೋದೇ ಬೇರೆ, ಜೊತೆಲಿ ಇರೋದೇ ಬೇರೆ ಶಿವ. ನಾನ್ ನಿನ್ನ 1 ಸೆಕೆಂಡ್ ಕೂಡ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ಏನ್ ಮಾಡೋಣ? ನೀನು ನನ್ ಫ್ಲಾಟಿಗೆ ಬಂದ್ಬಿಡು, ಇಬ್ರು ಸೇರಿ ಇಲ್ಲೇ ಇರೋಣ. ಏನು, ನಾವಿಬ್ರೇನಾ? ಯಾರಿಗಾದ್ರೂ ಗೊತ್ತಾದ್ರೆ? ನಾನು
ನಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನು ಬೇರೆಯವ್ರ ಬಗ್ಗೆ ಯೋಚಿಸ್ತಿದ್ಯಲ್ಲ. ಪ್ಲೀಸ್ ನನ್ ಫ್ಲಾಟ್ಗೆ ಬಂದ್ಬಿಡು ಶಿವ. ರೆಂಟ್ ಶೇರ್ ಮಾಡ್ಕೊಳ್ಳೋದಕ್ಕಲ್ಲ, ಲೈಫ್ ಶೇರ್ ಮಾಡ್ಕೊಳ್ಳೋದಕ್ಕೆ. ಛೇ, ಇದ್ ರೂಮಾ ಇಲ್ಲ ಛತ್ರನ? ಈಗ ಬಾಗ್ಲು ತೆಗೆದು ಮಲ್ಕೊಂಡ್ರೆ ಹೇಗ್ರೋ? ಯಾರಾದ್ರೂ ಬಂದು ಕತ್ಕೊಂಡು ಹೋದ್ರೆ? ಮೊನ್ನೆ ನಾನು 2 ಪ್ಯಾಂಟು ಮತ್ತೆ 2,000 ರೂಪಾಯಿ ದುಡ್ಡು ಕೂಡ ಹೋಗಿದೆ. ಯಾರು ಅಂತ ಕೇಳಿ. ಏನಾಯ್ತು? ಏನಾಗ್ಬೇಕು ಇವಾಗ? ಕಿಚನ್ ನೀಟಾಗಿ ಇಟ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನೀಟಾಗಿಲ್ವಾ? ರೂಮ್ ಎಲ್ಲ ಡರ್ಟಿ ಡರ್ಟಿ ಡರ್ಟಿ. ಇಲ್ಲೇ ತಿಂತಾರೆ, ಇಲ್ಲೇ ಆಡ್ತಾರೆ, ಇಲ್ಲೇ ಮಲ್ಕೋತಾರೆ. ರೂಮ್ ಮಾತ್ರ ಕ್ಲೀನ್ ಮಾಡಲ್ಲ. ಕ್ಲೀನ್ ಆಗಿ ಇದೆಯಲ್ಲ. ಅಪ್ಪ ಗಬ್ಬು ನಾತ. ಅಯ್ಯೋ ಏನಾಯ್ತು? ವಾರಕ್ಕೊಂದ್ಸಲ ಸ್ನಾನ ಮಾಡ್ತೀರಾ, ಸ್ನಾನ ಮಾಡಿದ್ಮೇಲೆ ಟ್ಯಾಪ್ ನಿಲ್ಸಲ್ಲ. ನಿಲ್ಸಿದ್ಯಲ್ಲ. ಈ ತರ ರೂಮಲ್ಲಿ ನಾನು 1 ನಿಮಿಷ ಕೂಡ ಇರಕ್ಕಾಗಲ್ಲ. ನಾನು ಹೋಗ್ತೀನಿ ಹೋಗ್ತಾ ಇದ್ದೀನಿ. ನಾನು ಹೋಗ್ತೀನಿ ಅಷ್ಟೇ. ಕ್ಲೀನ್ ಆಗಿಲ್ವಾ? ಏನೋ ಕಿಚನ್ ಕ್ಲೀನ್ ಆಗಿಲ್ವಾ? ರೂಮ್ ನೀಟ್ ಆಗಿಲ್ವಾ? ಬಾತ್ರೂಮ್ ಕ್ಲೀನ್ ಆಗಿಲ್ವಾ? ಏನಂದ? ಇದೆ ಇದೆ ಇದೆ. ಮತ್ತೆ ಏನು ಸಮಸ್ಯೆ? ಅದು ಹೇಳು ನಾನು ಹೇಳು. ಮನೆ ಬದಲಾಯಿಸೋಣ ಅಂತ. ಆಹಾ, ಯಾವ ಸೋಪ್ ಯೂಸ್ ಮಾಡ್ತಿದ್ಯಾ? ಲಕ್ಸ್. ಲಕ್ಸಾ? ಅದಕ್ಕೆನಾ ಅಷ್ಟು ಬೆಳ್ಳಗಿರೋದು? ಅಯ್ಯಪ್ಪ, ನಾನೇನು ನೋಡಿಲ್ಲ. ಪಕ್ಕಕ್ಕೆ ಹೋಗು. ಡೋರೆ ಹಾಕಿಲ್ವಲ್ಲ ಶಶಿ? ಮನೇಲಿರೋದು ನೀನು ನಾನೇ ಅಲ್ವಾ? ಹಾಕೋಬೇಕು ಅಂತ್ಯಾ? ಅಪ್ಪಾಜಿನ ಲಿಫ್ಟ್ ಮಾಡ್ಲಾ? ಪ್ಲೀಸ್ ಪ್ಲೀಸ್. ಅಪ್ಪ ಎಲ್ಲ ಇದೆಯಾ? ಫೋನ್ ಯಾಕಾಯ್ತಲ್ಲ? ಅದು ಮೀಟಿಂಗ್ ಅಲ್ಲಿ ಬಿಸಿ ಇದ್ದೆ ಅಪ್ಪ. ಮೀಟಿಂಗ್ ಅಟೆಂಡ್ ಮಾಡ್ತೀಯಾ? ಏನ ನೈಟ್ ಮೀಟಿಂಗ್ ಅಲ್ಲಿ ಎಣ್ಣೆ ಕೊಡ್ತಾರ? ಅಪ್ಪ ಅದು ಸಾಫ್ಟ್ವೇರ್ ಆಫೀಸ್ ಅಪ್ಪ. ಯಾಕೋ ಕೊಡಲ್ಲ? 1 ಲಕ್ಷ ಸಂಬಳ ಕೊಡ್ತಾ ಇದಾರೆ. ನೆಕ್ಸ್ಟ್ ವರದಕ್ಷಿಣೆ 1 ಕೋಟಿ ರೂಪಾಯಿ. ಇದು ಫಿಕ್ಸ್. ಏನು ನಿನಗ್ 1 ಕೋಟಿ ವರದಕ್ಷಿಣೆ ಬೇಕಾ? ಅದು ಅಪ್ಪ. ಕೋಟಿ ವರದಕ್ಷಿಣೆ ಬೇಕಾ ನಿಂಗೆ? ಹೇಳು. 1 ಕೋಟಿ ರೂಪಾಯಿ ವರದಕ್ಷಿಣೆ ಬೇಕಾ? ಯಾರಿರ್ಬೋದು? ಮೊದ್ಲೇನೋ ಕರೆಂಟ್ ಹೋಯ್ತು, ಇವಾಗ ನೋಡಿದ್ರೆ ಕಾಲಿಂಗ್ ಬೆಲ್ ಒತ್ತಿದ್ದಾರೆ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಶಿವ, ಇದು ನಮ್ ಫ್ಲಾಟ್, ಯಾಕೆ ಭಯ?